ರಾಜ್ಯದ ನಾಯಕರ ನಡುವೆ ಪರಸ್ಪರ ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ನಾಯಕರ ನಡುವೆ ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದಾಗಿ ಅದರ ಪರಿಣಾಮವಾಗಿ ಆರ್ಸಿಬಿ ಕಾಲ್ತುಳಿತ ಪ್ರಕರಣ ನಡೆದಿದೆ. ಭ್ರಷ್ಟಾಚಾರ ಮನೆ ಮಾತಾಗಿದೆ. ಇನ್ನು ವರ್ಗಾವಣೆಯ ದಂಧೆ ನಡೆದಿದೆ. ಭ್ರಷ್ಟಾಚಾರ ಮನೆ ಮಾತಾಗಿದೆ. ಒಂದು ಕಡೆ ದೇಶ ಮುಂದುವರೆದ್ರೆ ರಾಜ್ಯ ಹಿಂದುಳಿಯುತ್ತೆ. 5 ಗ್ಯಾರಂಟಿಗಳಿಂದ ಯಾವ ಅಭಿವೃದ್ಧಿಯೂ ಆಗ್ತಾ ಇಲ್ಲ ಅಂತ ಹೇಳಿ ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದು 60% ಸರ್ಕಾರ ಅಂತ ಹೇಳಿ ಗುತ್ತಿಗೆದಾರರು ಹೇಳಿದ್ದಾರೆ. ಮನ ಬಂದಂತೆ ಆಡಳಿತವನ್ನ ನಡೆಸಿ ದೊಡ್ಡ ಪ್ರಮಾಣದಲ್ಲಿ ಸಾಲ ಮಾಡ್ತಾ ಇದ್ದಾರೆ. ಪರಸ್ಪರ ಸಚಿವರ ನಡುವೆ ಹೊಂದಾಣಿಕೆಯೇ ಇಲ್ಲ. ಹೀಗಾಗಿ ಆರ್ಥಿಕ ಪರಿಸ್ಥಿತಿ ಸಹ ಹಾಳಾಗಿದೆ. ದೇಶದಲ್ಲಿ ಮೊದಲ ಗ್ಯಾರಂಟಿ ಅಂತ ಹೇಳ್ತಾರೆ, ಈಗ ಅದೇನು ಸ್ಯಾಲರಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ತಿಂಗಳ ಹಣ ಹಾಕ್ತೀವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ರಾಜ್ಯಕ್ಕೆ ಯಾವ ಅಭಿವೃದ್ಧಿಯ ಗುರಿಯೂ ಇಲ್ಲ. ಇವತ್ತು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಕಾಂಗ್ರೆಸ್ನವರ ಒಳ ಜಗಳದಿಂದ ಗೊಂದಲ ಸೃಷ್ಟಿಯಾಗಿದೆ ಅನ್ನೋದಾಗಿ ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭ್ರಷ್ಟಾಚಾರ ಮನೆ ಮಾತಾಗಿದೆ. ಟ್ರಾನ್ಸ್ಫರ್ದೇ ಒಂದು ದೊಡ್ಡ ಸುದ್ದಿ. ಟ್ರಾನ್ಸ್ಫರ್ಗಳಿಗೆ ಅವ್ರ ಪ್ರಕಾರ ಪ್ಲಮ್ ಪೋಸ್ಟಿಂಗ್ಗಳಿಗೆ ಆಕ್ಷನ್ಗಳಾಗ್ತಾ ಇದೆ. ಇದು 60% ಸರ್ಕಾರ ಅಂತ ಮೊನ್ನೆ ಕಾಂಟ್ರಾಕ್ಟರ್ಸ್ ಹೇಳ್ಯಾರ. ಹಾಗಾಗಿ ಸಮಗ್ರ ಕರ್ನಾಟಕದ ಕರ್ನಾಟಕ ಒಂದು ಮುಂದುವರೆದಂಥ ಆರ್ಥಿಕವಾಗಿ ಪ್ರಗತಿಯನ್ನು ಹೊಂದಂಥ ಫಾರ್ವರ್ಡ್ ಸ್ಟೇಟ್ ಅನ್ನುವಂಥದ್ದನ್ನು ಇವರು ಮನಬಂದಂಥ ನಿರ್ಣಯಗಳು, ಮನಬಂದಂತೆ ಆಡಳಿತದ ಕಾರಣದಿಂದ ಸಂಪೂರ್ಣವಾದಂಥ ಗೊಂದಲದ ಗೂಡಾಗಿದೆ. ಅದರಿಂದ ಸಾಕಷ್ಟು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸಾಲ, ಎಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲದಂಥ ಸ್ಥಿತಿ, ಪರಸ್ಪರರಲ್ಲಿ ಮಂತ್ರಿಮಂಡಲದಲ್ಲಿ ವಿಶ್ವಾಸ ಇರಲಾರದಂಥ ಒಂದು ಸ್ಥಿತಿ, ಈ ಎಲ್ಲ ಕಾರಣದಿಂದಾಗಿ ಆರ್ಥಿಕ ಸ್ಥಿತಿ ಕೂಡ